ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನೆಲ್ಲ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ನಾನು ಮಾಡ್ತಾ ಇರೋ ಪ್ರತಿಯೊಂದು ಸಮಾಜಮುಖಿ ಕೆಲಸಗಳು, ಜನಜಾಗೃತಿ ಕಾರ್ಯಕ್ರಮಗಳು ಹಾಗೂ ಪರಿಸರ ಪ್ರಾಣಿ ಪಕ್ಷಿಗಳನ್ನ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಿದ್ದೀನಿ. ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿರೋ ಕೆಲಸಗಳನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿ ನಾವು ಏನಾದರೂ ಕೈಲಾದಷ್ಟು ಅಳಿಲ್ ಸೇವೆ ಅಷ್ಟು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಬರ್ತಿದ್ದೀನಿ. ಸಮಾಜಮುಖಿ ಕೆಲಸಗಳು ಮಾಡ್ತಾ ಬರ್ತಿದ್ದೀನಿ. ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ. ಸುಮಾರು ಒಂದು 25,000ಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ. ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸಗಳನ್ನ ಗುರುತಿಸಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡಿ ಸುಮಾರು ಜನ ನನ್ನ ನಂಬರ್ ತೊಗೊಂಡು ಕಮೆಂಟ್ಸ್ ಮಾಡಿ ಫೇಸ್ಬುಕ್ಕಲ್ಲಿ ಕೂಡ ನನಗೆ ಪ್ರೋತ್ಸಾಹ ಮಾಡ್ತಿದ್ದೀರಿ. ನಿಮ್ಗೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ನೋಡಿ ಸ್ನೇಹಿತರೆ, ನನಗೆ ಒಂದು ವಿಷಯ ಹೇಳೋಕ್ಕೆ ಬೇಸರ ಸಂಗತಿ ಅನಿಸುತ್ತೆ. ಯಾಕಂದರೆ ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸಗಳನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಹಿರಿಕರು ಹಾಗೂ ನನ್ನ ಸಹಪಾಠಿಗಳು, ತಂದೆ ತಾಯಿ ಸಮಾನರಂಥ ಎಷ್ಟೋ ಜನ ಆಶೀರ್ವಾದ ಮಾಡಿ ನನಗೆ ಬೆಂತಟ್ಟು ಪ್ರೋತ್ಸಾಹ ಮಾಡ್ತಿದ್ದೀರಿ, ಆಶೀರ್ವಾದ ಮಾಡ್ತಿದ್ದೀರಿ. ಇಲ್ಲಪ್ಪ, ಭಗವಂತ ಒಳ್ಳೇದು ಮಾಡ್ತಾನೆ, ತಲೆ ಕೆಡಿಸ್ಕೋಬೇಡ, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದೆಯಾ, ಆ ಕೆಲವು ಸತಿ ನಿನ್ನ ತೊಂದರೆಗಳ್ನ ಕೂಡ ಹೇಳ್ಕೊಂಡಿದ್ಯಾ, ಅದೆಲ್ಲ ಕ್ಷಣಿಕ ಅಷ್ಟೇ, ಭಗವಂತ ಇದನ್ನು ಮುಂದಿನ ದಿನಗಳ ಒಳ್ಳೇದಾಗುತ್ತೆ ಅಂತ ತುಂಬ ಜನ ಹೇಳ್ತಿದ್ದೀರಿ. ಅವ್ರಿಗೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಾನು ಮಾಡ್ತಾ ಇರೋಲ್ಲ ಕೆಲಸಗಳನ್ನ ಗುರುತಿಸಿ ಬೆಂತಟ್ಟಿ ನಂಗೆ ಪ್ರೋತ್ಸಾಹ ಮಾಡ್ತಾಯಿದ್ದೀರಿ. ನಿಮ್ಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ನಾನು ಕೊನೆ ಉಸಿರಿರೋರ್ಗೂ ಸಮಾಜಮುಖಿ ಕೆಲಸಗಳು ಮಾಡ್ತಾ ಬರ್ತಿದ್ದೀನಿ. ಇನ್ನೂ ತುಂಬ ಜನ ನನಗೆ ಉತ್ತೇಜನ ನೀಡಿ ನಿಮ್ಮಂಥವ್ರು ರಾಜಕೀಯಕ್ಕೆ ಬರಬೇಕು, ಒಳ್ಳೊಳ್ಳೆ ಕೆಲಸ ಮಾಡೋರ್ಗೆ ಅವಕಾಶ ಸಿಗಬೇಕು, ಮುಂದಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ನಮ್ಮ ತಲಗಟ್ಪುರ ವಾರ್ಡ್ಗೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಮ್ಮ BJP ಪಕ್ಷದ ಆಕಾಂಕ್ಷಿಯಾಗಿದ್ದೀನಿ. ನೋಡಬೇಕು, ನಾವು ಮಾಡ್ತಾ ಇರೋಲ್ಲ ಕೆಲಸಗಳನ್ನ ಗುರುತಿಸಿ ಅವಕಾಶ ಮಾಡಿಕೊಡ್ತಾರಂತ ಬಲವಾದ ನಂಬಿಕೆ ಇಟ್ಕೊಂಡಿದ್ದೀನಿ. ಮತ್ತು ಸ್ನೇಹಿತರೆ, ಇನ್ನೂ ಕೆಲವು ಬೇಸರ ಸಂಗತಿ ಏನು ಅಂತ ಹೇಳಿದ್ರೆ, ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು, ಇಷ್ಟೆಲ್ಲ ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದೀನಿ, ಇಲ್ಲಿವರೆಗೂ ಯಾರೊಬ್ಬರೂ ಅಂದರೆ ಫ್ಯಾಮಿಲಿಯವರು, ಸಂಬಂಧಿಕರು ನೀನು ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಬೆಂತಟ್ಟು ಹೇಳ್ದವ್ರು ಯಾರೊಬ್ಬರು ಇಲ್ಲ ಬಂಧುಗಳೇ. ತುಂಬ ನೋವಾಗುತ್ತೆ. ಯಾಕಂದರೆ ಎತ್ತವ್ರಿಗೆ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ನೋಡಿ, ನಮ್ಮ ತಂದೆ ಒಂದೇ ಒಂದು ಅರ್ಧ ಅಡಿ ನಯಾ ಪೈಸಾ ಸಂಪಾದನೆ ಮಾಡಿಲ್ಲ. ಎಲ್ಲ ತಾತನ ಆಸ್ತಿನ ಅನುಭವಿಸ್ತಾ ನಮ್ಮ ತಾಯಿನ ಮುಂದೆ ಬಿಟ್ಬಿಟ್ಟು ತನ್ನ ಚಿಕ್ಕ ಮಗನಿಗೆ ಒಂದು ಪ್ರಾಪರ್ಟಿನ ಸಿಗ್ನೇಚರ್ ಮಾಡಿಸಿ 4 ವರ್ಷ ಆಯಿತು. ಅದಾದಮೇಲೆ ಕೆಲವರು ಮುಂದೆ ಬಂದು ಇಲ್ಲ ಕೋರ್ಟ್ ಕಚೇರಿ ಅಂತ ಹೋದರೆ ತುಂಬ ದಿನಗಳಾಗುತ್ತೆ, ಏನೋ ಬೇಗ ಬಗೆಹರಿಸ್ಕೊಳ್ಳಿ ಅಂತ ಎಲ್ಲ ಪಾಪ ಪ್ರಯತ್ನ ಪಟ್ಟರು. ಅದಕ್ಕೆಲ್ಲ ಕೆಲವಕ್ಕೆಲ್ಲ ನಾನು ಒಪ್ಕೊಂಡು ಬಂದೆ, ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ. ಅಂದ್ರೂ ಯಾವ ಥರ ದುರಾಸೆ ಅಂದರೆ, ಮುಖ್ಯವಾಗಿ ನನ್ನ ತಮ್ಮ ಇದಾನಲ್ಲ ಅಯೋಗ್ಯ ಯತೀಶ್ ಕುಮಾರ್, ತಲಗಟ್ಪುರ ಕರ್ಸಿದೇಗೌಡರು ಮೊಮ್ಮಗ ಅವನು, ಮತ್ತು ಮುಂಡ್ರೇವಪ್ಪ ಅಂತ ನಮ್ಮಪ್ಪ. ಭೂಮಿ ಮೇಲೆ ಇಂಥ ತಮ್ಮ ತಂದೆ ಯಾರಿಗೂ ಬೇಡ. ನೋಡಿ, ನಾನು ನಮ್ಮ ತಾಯಿ ಮಾತು ಕೇಳಿ ಒಂದು ತಪ್ಪು ಮಾಡಿಬಿಟ್ಟೆ, ಸಿಗ್ನೇಚರ್ ಮಾಡಿಕೊಟ್ಬಿಟ್ಟೆ. ನಿನಗೂ ಕೊಡ್ತೀನಿ ಅಂತ ಕಣೋ ಅಂತ ಕರ್ಕೊಂಡೋಗ್ಬಿಟ್ಟು ಸುಮ್ಮನೆ ಸಾಕ್ಷಿಗೆ ಮಾತ್ರ ಸೈನ್ ಹಾಕ್ಸ್ಕೊಂಡಿದ್ದಾರೆ. ನಾನೇನು ಸ್ವಯಾರ್ಜಿತವಾಗಿ ತಾತನ ಆಸ್ತಿ ನನಗೆ ಬರಬೇಕಾಗಿರೋದಲ್ಲ, ನಿಮ್ಗೆ ಕೊಡ್ತಾಯಿದ್ದೀನಿ ಅಂತ ನಾನೇನು ಸಿಗ್ನೇಚರ್ ಮಾಡಿಲ್ಲ. ಬರೀ ಸಾಕ್ಷಿಯಾಗಿ ನಾನೊಂದು ಸಿಗ್ನೇಚರ್ ಮಾಡಿಸ್ಕೊಂಡ್ರು. ಅದನ್ನು ಮಾಡ್ಕೊಂಡೆ ಗಿಫ್ಟ್ ಡೀಡ್ ಮಾಡಿಕೊಂಡು 60-70 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಅದು ಏನೇನು ಮಾಡಿದ್ನೋ ಗೊತ್ತಿಲ್ಲ ಅಯೋಗ್ಯ ನನ್ನ ತಮ್ಮ. ಅದಾದಮೇಲೂ ಸ್ವಂತ ಮನೇಲಿ ಜೀವನ ಮಾಡ್ತಿರ್ತಾರೆ. ನಂತರ ಹೊರಗಡೆ ಬಂದು 4 ದಿವಸ ಜೀವನ ಮಾಡಲಿ, 23 ವರ್ಷದಿಂದ ಹೊರಗಡೆ ಸ್ವಂತ ದುಡಿಮೆಯಲ್ಲಿ ಬಾಡಿಗೆ ಮನೆಯಲ್ಲಿ ಜೀವನ ಮಾಡಿಕೊಂಡು ಸಹಸ್ರಾರು ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಿ ಅವರ ಆರೋಗ್ಯಗಳು ನೋಡಿಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮಾಡೋ ಒಂದು ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ತಾತನ ಆಸ್ತಿ ಎಲ್ಲ ಹೆಂಗಾರ ಮಾಡಿ ಹೊಡ್ಕೋಬೇಕು, ಇರೋ ಮನೇನೂ ಹೆಂಗಾರ ಮಾಡಿ ಹೊಡ್ಕೋಬೇಕು ಅಂತ. ಯಾಕೆಂದರೆ ಪಿತ್ರಾರ್ಜಿತ ಆಸ್ತಿ ಬಂದಿರೋದ್ರಲ್ಲೇ ನಮ್ಮ ತಂದೆಯವರು ಮನೆ ಕಟ್ಟಿರೋದು 16/4 ನನಗೆ ಎಲ್ಲ ಕರೆಕ್ಟಾಗಿ ಕೊಟ್ಬಿಟ್ಟಿದ್ರೆ ನಾನು ಯಾಕೆ ಕೋರ್ಟು ಕಚೇರಿ ಅಂತ ಅಲಿತಿದ್ದೆ, ಯಾಕೆ ಕೇಸ್ ಹಾಕ್ತಿದ್ದೆ? ಇವ್ರು ನನಗೆ ಮೋಸ ಮಾಡಿರೋದಕ್ಕೆ ನಾನು ಕೇಸ್ ಹಾಕಿದ್ದೀನಿ. 16/3 ನಿನಗೆ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳಿ ತಿರ್ಗಾ ಅದರಲ್ಲೂ ನನಗೂ ಭಾಗ ಬೇಕು, ಮನೇನೂ ನಾ ಇರೋದು ಇದು ಮಾಡಿಕೊಡಲ್ಲ, ಹಾಗೆ ಹೀಗೆ. ಇನ್ನೇನಾದರೂ ನಮ್ಮ ಅಪ್ಪ ಒಂದು ನಯಾ ಪೈಸಾ ಅರ್ಧ ಅಡಿ ಸಂಪಾದನೆ ಮಾಡಿಬಿಟ್ಟಿದ್ರೆ ನಿಜವಾಗ್ಲೂ ಇವನು ಯಾವನೋ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತಿದ್ರು ನನ್ನ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಬಂಧುಗಳೇ, ತುಂಬ ನೋವಾಗುತ್ತೆ. ಯಾಕೆಂದರೆ ಹುಟ್ಟಿಸಿದ ಅಪ್ಪ ಅಮ್ಮ ತಮ್ಮನೇ ಇಂಥ ಅನಾಗರಿಕತೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ. ನಿಜವಾಗ್ಲೂ ನನಗೆ ನನ್ನ ಫೇಸ್ಬುಕ್ಕಲ್ಲಿ ನನ್ನ ಕೆಲಸಗಳು ನೋಡಿ ತುಂಬ ಅರಿಸ್ತಾ ಇದ್ದೀರಲ್ಲ, ನೀವೇ ನಂಗೆ ತಂದೆ ತಾಯಿ.
ನಿಜ ಹೇಳ್ತಾ ಇದ್ದೀನಿ, ಕಾರಣಕರ್ತರು ಅಷ್ಟೇ ನಮ್ಮ ಅಪ್ಪ ಅಮ್ಮ ನನ್ನ ಭೂಮಿ ಮೇಲೆ ಬರೋಕೆ ಅಷ್ಟು ಬಿಟ್ಟರೆ ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ. ನಯಾ ಪೈಸಾ, ಅದರಲ್ಲೂ ತಮ್ಮ ಇದ್ದಾನಲ್ಲ ದೊಡ್ಡ ಯೋಗ್ಯ, ಅವನು ಇರೋ ಬರೋದನ್ನೆಲ್ಲ ಬಾಚ್ಕೋಬೇಕು ಅಂತ. ಇನ್ನು ನೋಡಿ, ನಾನು ಇಷ್ಟು ಕೆಲಸ ಮಾಡ್ತಿದ್ದೀನಿ, ತಂದೆ ತಾಯಿ ತಮ್ಮ ಎಲ್ಲಾಗಲೂ ನಮ್ಮ ಮಗ ಒಳ್ಳೆ ಕೆಲಸ ಮಾಡ್ತಿದ್ದಾನೆ, 4 ಜನ ಇಲ್ಲಪ್ಪ ಒಳ್ಳೆ ಕೆಲಸ ಮಾಡ್ತಾವನೆ ಅಂತ ಹೇಳೋ ಥರ ಬದುಕ್ತಾವನೆ ಅಂತ ಇಲ್ಲಿವರೆಗೂ ಒಬ್ರು ಹೇಳ್ದವ್ರಲ್ಲ, ಅದು ನನಗೆ ಬೇಕಾಗಿಲ್ಲ ಬಿಡಿ. ಆಲ್ಮೋಸ್ಟ್ ಆಲ್ ನನ್ನ ನಿಜವಾಗ್ಲೂ ಇಂಥ ಫ್ಯಾಮಿಲಿಲಿ ಹುಟ್ಟಿದ್ನ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಅನಿಸುತ್ತೆ. ಕರ್ಸಿದ್ದೇಗೌಡರು ನಮ್ಮ ತಾತ ಅಂದರೆ ಅದೊಂದು ಗೊತ್ತಿತ್ತು, ಆ ಥರ ನಡ್ಕೊಂಬರ್ತಿದ್ರು. ಅದಾದಮೇಲೆ ನಂತರದ ದಿನಗಳಲ್ಲಿ ನಿಜವಾಗ್ಲೂ ನಾನು ಹೇಳಬಾರ್ದು, ನನಗೇ ಬೇಸರ ಅನಿಸುತ್ತೆ. ನೋಡಿ ಬಂಧುಗಳೇ, ನಾನು ಬದುಕಿರೋದು ಸಮಾಜಮುಖಿ ಕೆಲಸಗಳು ಮಾಡೋದಕ್ಕಾಗಿ, ಸಮಾಜ ಸೇವೆ ಮಾಡೋದಕ್ಕಾಗಿ. ನಾನು ಅಕಸ್ಮಾತ್ ಇವತ್ತೇ ಸತ್ತೋಗ್ಬಿಟ್ರು ನನಗೇನು ಚಿಂತೆ ಇಲ್ಲ, ಯಾಕಂದರೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಯಾರೊಬ್ಬರದೂ ಏನೂ ಕಿತ್ಕೊಂಡು ತಿಂದಿಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಕೈಲಾದಷ್ಟು ಭೂಮಿ ತಾಯಿ ಋಣನ ತೀರಿಸೋಂಥ ಕೆಲಸ ಮಾಡಿದ್ದೀನಿ. ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಅಳಿಲ್ ಸೇವೆ ಅಷ್ಟಾದರೂ ಕೊಡುಗೆ ಕೊಟ್ಟಿದ್ದೀನಿ. ಉಚಿತವಾಗಿ 25,000ಕ್ಕಿಂತ ಹೆಚ್ಚು ಎಲ್ಲ ಬಗ್ಗೆ ಆಗೋಣ ರಕ್ಷಣೆ ಮಾಡಿದ್ದೀನಿ. ಎಷ್ಟೋ ಬೀದಿ ಬದಲಿರೋ ಆಕ್ಸಿಡೆಂಟ್ ಆಗಿರೋ ದನ ಕರೆಗಳನ್ನ ರಕ್ಷಣೆ ಮಾಡಿದ್ದೀನಿ. ಜನಗಳಿಗೆ ಏನೇನು ಮೂಲಭೂತ ಸೌಕರ್ಯ ಬೇಕೋ ಅದ್ರ ಬಗ್ಗೆ ಎಲ್ಲ ನಮ್ಮ ಎಲ್ಲೆಲ್ಲಿ ಯಾರ್ಯಾರು ಕೆಲಸ ಮಾಡಿಲ್ಲ ಅದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಿ ಓಡಾಡಿ ಅದ್ರ ಕೆಲಸಗಳು ಕೂಡ ಮಾಡಿಸಿದ್ದೀನಿ. ಆಮೇಲೆ ತಿರ್ಗಾ ಪ್ರತಿಯೊಂದು ನನ್ನ ಕೈಲಾದಷ್ಟು ಎಲ್ಲ ಕೆಲಸ ಮಾಡ್ತಾ ಬರ್ತಿದ್ದೀನಿ. ನಂಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ, ಜೀವನ ಸಾರ್ಥಕ ಅನಿಸುತ್ತೆ. ಇನ್ನು ಕೆಲವ್ರು ಏನು ಅಂದರೆ ಬರೀ ಇರೋ ಬರೋದನ್ನೆಲ್ಲ ಕಿತ್ಕೊಂಡು ತಿನ್ನಬೇಕು ಅನ್ನೋರು, ಅದರಲ್ಲೂ ನಮ್ಮ ತಂದೆ ತಾಯಿ ತಮ್ಮ ಇದ್ದಾರಲ್ಲ, ನಿಜವಾಗ್ಲೂ ಭೂಮಿ ಮೇಲೆ ಯಾರಿಗೂ ಬೇಡ ಅಂಥವ್ರು. ಇನ್ನು ಭೂಮಿ ಮೇಲೆ ಯಾರು ಹುಟ್ತಾ ಇರ್ತಾರೋ ಅಂಥವ್ರಿಗೂ ಇಂಥ ಅಯೋಗ್ಯ ತಮ್ಮ ತಂದೆ ತಾಯಿಗಳ ಈ ಥರ ಮೋಸ ಮಾಡೋರು ಯಾರಿಗೂ ಬೇಡ ಬಂಧುಗಳೇ. ಯಾಕೆಂದರೆ ನನಗೆ ಎಷ್ಟು ನೋವಾಗುತ್ತೆ ಅಂದರೆ, ನೋಡಿ ಈಗ ಒಂದು 2-3 ತಿಂಗಳಿಂದ ನನಗೆ ದಿನಸಿ ರೇಷನ್ ಸಿಗ್ತಾಯಿಲ್ಲ ಗೌರ್ಮೆಂಟ್ದು. ನೋಡಿ ಬಂಧುಗಳೇ, ನಾನು ಒಬ್ಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿರೋ ಸಮಾಜ ಸೇವಕ, ಬಾಡಿಗೆ ಮನೇಲಿ ಜೀವನ ಮಾಡ್ತಿರೋನು. ದೊಡ್ಡ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಬಟ್ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ. ಏನೋ ರೇಷನ್ ಕೂಡ ಬರ್ತಾಯಿತ್ತು. ಈಗ ಒಂದು 2-3 ತಿಂಗಳಿಂದ ಅದು ನಿಂತೋಯ್ತು. ಯಾಕೆಂದರೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇರೋ ತಾತನ ಆಸ್ತಿ ಆಯ್ತಲ್ಲ, ಐಷಾರಾಮಿ ಜೀವನ ಮಜಾ ಮಾಡ್ತಿದ್ದಾರೆ. ಬೇಕಾದ ಕಾರ್ಗಳು, ಕೆಲ್ಸಕ್ಕೆ ಬಾರದೇ ಇರೋ ಬಿಸ್ನೆಸ್ಗಳು, ತಿರ್ಗಾ ಇವ್ರದ್ದು ಒಂದೊಂದಲ್ಲ ಇವ್ರದ್ದು ಶೋಕಿಗಳು, ಬೇಜಾನ್ ಶೋಕಿಗಳು, ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟೋದು, ಅದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಏನಾಯಿತು ಅಂತ ಹೇಳಿದ್ರೆ ನನಗೆ ದಿನಸಿ ಬರೋದು ನಿಂತೋಯ್ತು. ಹೆಂಗೋ ಪಾಪ ಸುಮಾರು ಒಂದು 100 ನಾಯಿಗಳಿಗೆ ಪ್ರತಿದಿನ ಊಟ ಹಾಕ್ತಿದ್ದೆ, ನಾನು ರಕ್ಷಣೆ ಮಾಡ್ಕೊಂಡು ಪ್ರಾಣಿಗಳೆಲ್ಲ ನೋಡ್ಕೊಂಡಿದ್ದೆ. ಇರಲಿ, ನಾನು ಇನ್ನೊಂದು ಪ್ರತಿಯೊಂದೂ ಭಗವಂತಂಗೆ ಬಿಟ್ಬಿಟ್ಟಿದ್ದೀನಿ, ಸುಬ್ರಹ್ಮಣ್ಯ ಸ್ವಾಮಿಗೆ ಬಿಟ್ಬಿಟ್ಟಿದ್ದೀನಿ, ಮಂಜುನಾಥಂಗೆ ಕೈ ಮುಗಿದು ಹೇಳ್ಬಿಟ್ಟಿದ್ದೀನಿ, ಇಂಥವ್ರನ್ನೆಲ್ಲ ನೀನೇ ನೋಡ್ಕೊಳ್ಳಪ್ಪ ಅಂತ. ಮತ್ತೊಮ್ಮೆ ಮಗದೊಮ್ಮೆ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿರೋ ಎಲ್ಲ ಸ್ನೇಹಿತರುಗಳು ಮನವಿ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರೋ ಕೆಲಸಗಳನ್ನೆಲ್ಲ ಗುರುತಿಸಿ ಪ್ರೋತ್ಸಾಹ ಮಾಡ್ತಿದ್ದೀನಿ. ಇನ್ನೂ ಮುಂದಿನ ದಿನಗಳಲ್ಲಿ ದಯವಿಟ್ಟು ಪ್ರೋತ್ಸಾಹ ಮಾಡಿ. ನನಗೆ ನಮ್ಮ BJP ಪಕ್ಷದಿಂದ ನಾನು ಮಾಡ್ತಾ ಇರೋ ಕೆಲಸಗಳನ್ನ ಗುರುತಿಸಿ ಒಂದು ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡ್ತೀನಿ. ನಮ್ಮಂಥ ಬಡವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ BJP ಎಲ್ಲ ನಾಯಕರೆಲ್ಲ ಮನವಿ ಮಾಡ್ತಾಯಿದ್ದೀನಿ. ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೆಯದಾಗಲಿ.